ಸ್ವಾಮಿ ವಿವೇಕಾನಂದರಿಗೆ ಪ್ರಶ್ನೆ ನಾವು ಒಂದ್ಸರಿ ರಾಮಕೃಷ್ಣ ಪರಮಹಂಸರ ತನ್ನ ಗುರುಗಳಾದ ರಾಮಕೃಷ್ಣ ಹತ್ರ ಭೇಟಿಯಾಗಿದ್ದ ಕೇಳ್ತಾರೆ, ಗುರುಗಳೇ ನೀವು ದೇವರನ್ನ ನಂಬಿದ್ದೀರಾ? ಅವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಹೌದಪ್ಪ ನಾನು ನಂಬಿದ್ದೇನೆ ಅಂತ ಹೇಳಿದಾಗ ರಾಮಕೃಷ್ಣ ಪರಮಹಂಸರು ಹೌದಾ, ಹಾಗಾದ್ರೆ ಸ್ವಾಮಿ ವಿವೇಕಾನಂದ ಮತ್ತೆ ಪರಮಹಂಸರ ಕೇಳ್ತಾರೆ, ಹಾಗಾದ್ರೆ ಹೇಳಿ ಗುರುಗಳೇ ನನ್ನನ್ನು ತೋರಿಸಿ ಅಂತ ಹೇಳಿದಾಗ ಬಾವು ಅಂತ ಹೇಳಿದಾಗ ತನ್ನ ಎರಡು ಪರಮಹಂಸರು ತಮ್ಮ ಎರಡು ಕಾಲುಗಳನ್ನ ನರೇಂದ್ರ ದತ್ತರ ತೆರೆ ಮೇಲೆ ಸ್ಥಿರದ ಮೇಲೆ ಇಟ್ಟಾಗ ಹೇಳ್ತಾರೆ, ನರೇಂದ್ರ ದತ್ತರ ಗುರುಗಳು ಏನು ಮಾಡುತ್ತಿದ್ದೀರಾ ಅಂತ ಹೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನ್ನನ್ನು ರಾಮಕೃಷ್ಣ ಪರಮಹಂಸರು ನಿನ್ನಲ್ಲಿ ಕಾಲಿದೆ ದೇವರನ್ನ ಕೇಳಿದೆಯಲ್ಲ ನರೇಂದ್ರ, ದೇವರನ್ನ ತೋರಿಸಕ್ಕೆ ಗುರು ಅಂತ ಹೇಳ್ತಾರೆ. ಇಂಥ ದಿನಾ ಇದೇ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಸಾಂಸಾರಿಕ ಜೀವನ ಆದರೆ ಬಾಲ್ಯ ಜೀವನವನ್ನು ಬಿಟ್ಟು ಕೂಡ ಏನ್ ಮಾಡ್ತಾರೆ ಅಂದ್ರೆ ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕಗಳಿಗೆ ಬರಲು ಇಚ್ಛೆಯನ್ನು ಪಡ್ತಾರೆ. ಮುಂದೆ ಏನಾಗುತ್ತೆ ಅಂದ್ರೆ ಚಿಕಾಗೋದಲ್ಲಿ ಕೂಡ ನಾವು ಸರ್ವಧರ್ಮ ಸಮ್ಮೇಳನಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಕಡು ಬಡತನ ಇದ್ರೂ ಕೂಡ ಇಂಥ ಭಿಕ್ಷಾಟನೆಯನ್ನ ಮಾಡ್ತಾ ಇರ್ತಾರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಚಿಕಾಗೋಗೆ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಆದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಆದ್ರೆ ಏನಾಗುತ್ತೆ ದಿನಾನ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಮುಂದೋದಾಗ ಏನ್ ಮಾಡ್ತಾರೆ ಅಂದ್ರೆ ಇನ್ನೂ ಟೈಮ್ ಇರುತ್ತೆ, ಆದ್ರೆ ಅವರಿಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಅವರು ಮೈಸೂರು ರಾಜ ಒಡೆಯರಿಂದ ದುಡ್ಡನ್ನ ತೆಗೆದುಕೊಂಡು ಹೋಗಿರ್ತಾರೆ. ಆ ದುಡ್ಡಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಷ್ಟೊಂದು ದಿನಗಳ ಕಾಲ ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಹೋಗ್ಬೇಕಿರ್ತಾರೆ. ಆದ್ರೆ ಕಡಿಮೆ ದುಡ್ಡು ಏನ್ ಮಾಡ್ತಾರೆ ಸುಮ್ಮನೆ ಹಾಗೆ ರಸ್ತೆಯಲ್ಲಿ ಹೋಗಾಡ್ಬೇಕಾದ್ರೆ ಅವನ ಒಬ್ರು ಮನೆಯಲ್ಲಿ ಕರ್ಬಿಟ್ಟು ಏನ್ ಮಾಡ್ತಾರೆ ಕರೆಸ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಎಲ್ಲ ಧರ್ಮದ ಗ್ರಂಥಗಳನ್ನ ಎಲ್ಲ ಮಹಾ ಪುಸ್ತಕಗಳನ್ನ ಇಟ್ಟಿರ್ತಾರೆ, ಆದ್ರೆ ಕೆಳಗೆ ನಮ್ಮ ಭಗವದ್ಗೀತೆಯನ್ನು ಇಟ್ಟಿರ್ತಾರೆ. ಅವಾಗ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅಲ್ಲಿ ನೋಡು ನಿಮ್ಮ ಭಗವದ್ಗೀತೆಯನ್ನ ಕೆಳಗಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಆ ವ್ಯಕ್ತಿಗೆ ಒಂದೇ ಮಾತನ್ನು ಹೇಳೋದು, ಈ ಎಲ್ಲ ನಿನ್ನ ಪುಸ್ತಕಗಳನ್ನ ನೀಡಿರ್ಬೋದು, ಆದರೆ ನನ್ನ ಭಗವದ್ಗೀತೆ ನನ್ನ ತಾಯಿನಾಡುವಂತ ಭಗವದ್ಗೀತೆ ಈ ನಿನ್ನ ಪುಸ್ತಕಗಳಿಗೆ ಆಧಾರವಾಗಿ ನಿಂತಿದೆ ಅಂತ ಸ್ವಾಮಿ ವಿವೇಕಾನಂದರು ವೀರಗರ್ಜನೆಯಿಂದ ಹೇಳ್ತಾರಲ್ಲ. ಅದು ನಮ್ಮ ಭಾರತ ದೇಶದ ಸಂಸ್ಕೃತಿ, ನಮ್ಮ ವಿಶ್ವಕ್ಕೆ ಗುರು ಸ್ವಾಮಿ ವಿವೇಕಾನಂದರು ಹೇಳಬಹುದು. ಅವಾಗ ಮುಂದೆ ಏನಾಗುತ್ತಪ್ಪ ಅಂದ್ರೆ 1899ರಲ್ಲಿ ಸ್ವಾಮಿ ವಿವೇಕಾನಂದರು ಸನ್ಯಾಸತ್ವವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಅಷ್ಟಕ್ಕೆ ಯಾರು ಪರಮಹಂಸರು ಸತ್ ಮೇಲೆ ಏನ್ ಮಾಡ್ತಾರೆ ಸ್ವಾಮಿ ವಿವೇಕಾನಂದವರಿಗೆ ವಿವೇಕಾನಂದ ಅಂತ ಹೆಸರು ಬಂದಿರೋದು. ಮುಂದೆ 1899 ಭಿಕ್ಷಾಟನೆಯನ್ನ ಮಾಡಕೊಂಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇದ್ರಂತ ಆ ಕಾಲದಲ್ಲಿ ಭವತಿ ಭಿಕ್ಷಾಂತೆ ಅಂದ್ರೆ ಒಬ್ಬ ಬಡವ ಹೆಣ್ಣು ಮಗಳ ಮನೆಯಲ್ಲಿ ಮುಂದೆ ಸ್ವಾಮಿ ವಿವೇಕಾನಂದರು ಇಟ್ಟಿರ್ತಾರೆ. ಆವಾಗ ಆ ಹೆಣ್ಣು ಮಗಳು ಏನು ಹಿಂದೂ ಮುಂದೆ ಏನು ನೋಡದೆ ಒಬ್ಬ ಕಾವಿದಾರಿ ಒಬ್ಬ ಸನ್ಯಾಸಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ತನ್ನ ಮನೆಯಲ್ಲಿ ತನ್ನ ತಾಯಿ ಮಕ್ಕಳು ಎಲ್ಲರೂ ಕೂಡ 5 ದಿನಗಳ ಕಾಲ ಉಪವಾಸ ಇದ್ದರೂ ಕೂಡ ಒಬ್ಬ ಕಾವಿದಾರಿ ಬಂದಿದ್ದಾನೆ ಅಂತ ಹೇಳಿ ಆ ಭಿಕ್ಷೆಯನ್ನ ಬಿಡ್ತಾರಲ್ಲ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ನಾಡು ಅಂತ ಸ್ವಾಮಿ ವಿವೇಕಾನಂದರು ಒಂದು ಪ್ರತಿಜ್ಞೆಯನ್ನ ಮಾಡ್ತಾರೆ, ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಭಿಕ್ಷಾಟನೆಯನ್ನು ಮಾಡುವುದಿಲ್ಲ, ನಾನು ಸತ್ತರೂ ಪರವಾಗಿಲ್ಲ, ನನ್ನ ಉಪವಾಸ ಸಾಗಿದ್ದೇನೆ, ಇನ್ನು ಮುಂದೆ ನಾನು ಯಾವತ್ತು ಭಿಕ್ಷೆಯನ್ನ ಬಿಡುವುದಿಲ್ಲ ಅಂತ ಸ್ವಾಮಿ ವಿವೇಕಾನಂದರು ಪ್ರತಿಜ್ಞೆಯನ್ನ ಮಾಡ್ತಾರೆ. ನಮ್ಮ ಯುವಕರಿಗೆ ಪ್ರೋತ್ಸಾಹ ಸ್ವಾಮಿ ವಿವೇಕಾನಂದರು ಏನಂತ ಅಂದ್ರೆ ಸ್ವಾಮಿ ವಿವೇಕಾನಂದರು ಎಲ್ಲ ಯುವಕರಿಗೆ ಕೇಳೋರು 10 ಜನ ಯುವಕರನ್ನ ಕೊಡಿ, ಅವರು ಎಂತ ಯುವಕರಾಗಿರ್ಬೇಕು ಅಂದ್ರೆ ಕಬ್ಬಿಣದಂತ ಮಾಂಸಖಂಡಗಳು, ಉಕ್ಕಿನಂತ ನರಮಂಡಲಗಳು ಇರಬೇಕು. ಆಗ ಒಂದು ದೇಶ ಎಂದರೆ ಗುರುಗಳೇ ಆ ದೇಶವನ್ನು ಕಟ್ಟಬೇಕಾ ಎಂಬಂತ ಕೇಳುವಂತದ್ದು ಶಿಷ್ಯರಿರಬೇಕು. ಅಗವನೋಡು ಬೆಟ್ಟ ಅಂದರೆ ಗುರುಗಳೇ ಆ ಬೆಟ್ಟವನ್ನು ಹೊಡೆದು ಹಾಕಬೇಕಾ ಎನ್ನುವಂತ ಶಿಷ್ಯರು ಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇನ್ನೊಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದಲಿತರ ಸೂರ್ಯ ಮುಳುಗದ ನಾಡನ್ನು ಕಟ್ಟಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಣ್ಣ ವಯಸ್ಸಿನಲ್ಲಿಯೇ ಅಸ್ಪೃಶ್ಯತೆ ಎನ್ನುವಂತ ಭಾವವನ್ನು ಮಾಡ್ತಾರೆ. ಅಸ್ಪೃಶ್ಯತೆ ಎನ್ನುವಂತ ಪರಿಜ್ಞಾನವೇ ಇಲ್ಲದಂತ ಸ್ವಾಮಿ ವಿವೇಕಾನಂದರು ಪ್ರಾಥಮಿಕ ಶಿಕ್ಷಣದಲ್ಲಿ ನಮ್ಮ ಅಸ್ಪೃಶ್ಯತೆ ಅನುಭವ ಆಗುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನನವಾಗಿ ಏಪ್ರಿಲ್ 14, 1899ರಲ್ಲಿ ಜನನ ಆಗುತ್ತಾ. ಇವರು ಮಧ್ಯಪ್ರದೇಶದ ಮಾವು ಎಂಬಲ್ಲಿ ಜನನ ಆಗುತ್ತಾ. ಇವರು ಒಂದು ಕೀಳು ಜಾತಿಗೆ ಸೇರಿದವರಾಗಿರುತ್ತಾರೆ. ಅದೇ ರೀತಿ ಇವರು ಸೇರಿದವರಾಗಿದ್ದು ಕೂಡ ಇವರು ಭಾರತ
ವ್ಯಕ್ತವಾಗುತ್ತಾರೆ. ಅದೇ ರೀತಿಯಾಗಿ 1977ರಲ್ಲಿ ಕಾಳ